ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಹಾಗೆ ನಾನು ಕೂಡ ಚೆನ್ನಾಗಿದ್ದೀನಿ. ಮಂಡೇ ವ್ಲಾಗ್ ಆಗಿದೆ. ಇವತ್ತು ನಾನು ಮಶ್ರೂಮ್ ಗ್ರೇವಿ ಮಾಡೋಣ ಅಂದ್ಕೊಂಡು ನಾನು ಝೆಪ್ಟೋಯಿಂದನೇ ಮಶ್ರೂಮ್ ತರಿಸ್ಕೊಂಡಿದ್ರಿ. ಸೊ ಒಬ್ಬರೇ ಮಾಡಿದ್ದು ಆರ್ಡ್ರು, ಕಡಿಮೆ ಬೀಳುತ್ತೆ ಅಂತ ಅಂದ್ಬಿಟ್ಟು ನಾನು 3 ಮಶ್ರೂಮ್ನ ತರಿಸ್ಕೊಂಡು ಹಾಗೆ 3 ಜನನು ಶೇರ್ ಮಾಡ್ಕೊಂಡಿದ್ದೀವಿ. ಈಗ ಮಶ್ರೂಮ್ ಗ್ರೇವಿ ಯಾವ ರೀತಿ ಮಾಡೋದು ಅಂತ ನೋಡೋಣ. ಮಶ್ರೂಮ್ ಗ್ರೇವಿ ಮಾಡೋಣ ಅಂತ ಅಂದ್ಬಿಟ್ಟು ನಾನೆಲ್ಲನೂ ತೆಗೆದಿಟ್ಕೋತಾ ಇದ್ದೀನಿ. ಹಾಗೆ ನಾನು ಮಶ್ರೂಮ್ನ ಸಿಪ್ಪೆ ಎಲ್ಲ ಬಿಡಿಸಿ ನೀಟಾಗಿ ತೊಳೆದಿಟ್ಕೊಂಡು ಕಟ್ ಮಾಡಿ ಇಟ್ಕೋತಾ ಇದ್ದೀನಿ. ಅಷ್ಟೊತ್ತು ನಮ್ಮ ಮನೆಯವರು ಕೂಡ ಬಂದಿದ್ದರು. ಬೇಗ ಅಡುಗೆ ಮಾಡ್ಕೊಳ್ಳೋಣ ಅಂದ್ಕೊಂಡು ಬೇಗ ಮಾಡ್ಕೋತಾ ಇದ್ದೀನಿ. ನಾನೊಂದು ಪಾತ್ರೆ ತೊಗೋತಿದ್ದೀನಿ. ಅದಕ್ಕೆ ಸ್ವಲ್ಪ ಮೊಸರು ಹಾಕ್ಕೊಂಡು ನಾನು 2 ಸ್ಪೂನ್ ಚಿಲ್ಲಿ ಪೌಡ್ರು ಹಾಕೋತಾ ಇದ್ದೀನಿ. ಹಾಗೆ ನಾನು 1 ಸ್ಪೂನ್ ಆಗೋಷ್ಟು ನಾನು ಧನಿಯಾ ಪೌಡ್ರು ಕೂಡ ಹಾಕ್ಕೊಂಡು ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಇದನ್ನು ಪೂರ್ತಿಯಾಗಿ ಗಂಟಿಲ್ದಿದ್ದಂಗೆ ಕಲಿಸ್ಕೊಂಡು ನಾನು ಕಟ್ ಮಾಡ್ಕೊಂಡಿರೋಂಥ ಮಶ್ರೂಮ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಒಂದು 5 ನಿಮಿಷ ನಾನು ನೆನೆಯಾಗಿ ಬಿಡ್ತಾ ಇದ್ದೀನಿ. ಹಾಗೆ ನಾನು ಮಸಾಲೆನ ಇದಕ್ಕೆ ಹುರ್ಕೊಳ್ಳೋಣ ಅಂತ ಅಂದ್ಕೊಂಡು ನಾನೊಂದು ಪ್ಯಾನ್ನ ಇಟ್ಕೋತಾ ಇದ್ದೀನಿ. ಹಾಗೆ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಬೆಳ್ಳುಳ್ಳಿನ ಈರುಳ್ಳಿನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಈಗ ಬೆಳ್ಳುಳ್ಳಿ ಈರುಳ್ಳಿ ಎಲ್ಲ ಫ್ರೈ ಆಗಿದೆ. ಇವಾಗ ನಾನು ಬ್ಯಾಡಗೆ ಮೆಣಸಿನ್ಕಾಯಿನ ಹಾಕೋತಾ ಇದ್ದೀನಿ. ಗುಂಟೂರು ಮೆಣಸಿನ್ಕಾಯಿ ಯಾವುದಾದ್ರೂ ನಿಮ್ಮ ಇಷ್ಟ ಅದು ನೀವು ಹಾಕೋಬೋದು. ನಾನಿದ್ರೆ ಸ್ವಲ್ಪ ಬ್ಯಾಡಗೆ ಮೆಣಸಿನ್ಕಾಯಿನ ಹಾಕ್ಕೊಂಡು ಅದನ್ನು ಕೂಡ ಫ್ರೈ ಮಾಡ್ಕೋತಾ ಇದ್ದೀನಿ. ಹಾಗೆ ಇದಕ್ಕೆ ಶುಂಠಿನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಅದನ್ನು ಕೂಡ ಹಾಕ್ಕೊಂಡು ಫ್ರೈ ಮಾಡ್ಕೋತಾ ಇದ್ದೀನಿ. ಇದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಹಾಗೆ ಇದಕ್ಕೆ ನಾನು ಬೇಬಿ ಗೋಡಂಬಿನ ಹಾಕೋತಾ ಇದ್ದೀನಿ. ಬೇಬಿ ಗೋಡಂಬಿನ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ. ಹಾಗೆ ನಾನು ಟೊಮೊಟೊ ತೊಗೊಂಡಿದ್ದೀನಿ 2 ಮೀಡಿಯಮ್ ಸೈಜು. ಅದನ್ನು ಕೂಡ ಮಿಕ್ಸ್ ಮಾಡಿಕೊಂಡು ಈ ಥರ ನಾನು ಜಾರ್ಗೆ ರುಬ್ಬಿ ಎತ್ತಿಟ್ಕೋತಾ ಇದ್ದೀನಿ. ಈಗ ನಾನು ಅದೇ ಪ್ಯಾನ್ಗೆ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಹೆಚ್ಚಿಟ್ಕೊಂಡಿರೋಂಥ ಈರುಳ್ಳಿನ ಹಾಕ್ಕೊಂಡು ನಾನು ಕಲಸಿಟ್ಕೊಂಡಿದ್ನಲ್ಲ ಮಶ್ರೂಮು ಅದನ್ನು ಕೂಡ ಇದಕ್ಕೆ ಹಾಕಿ ಮಿಕ್ಸ್ ಮಾಡಾದ್ಮೇಲೆ ಅದರಲ್ಲಿ ಸ್ವಲ್ಪ ನೀರು ಹಾಕ್ಕೊಂಡು ಪ್ಲೇಟ್ ಮುಚ್ಕೋತಾ ಇದ್ದೀನಿ. ಈ ಥರ ಇದು ಪೂರ್ತಿ ಎಣ್ಣೆ ಬಿಡಬೇಕು. ಈ ಎಣ್ಣೆ ಬಿಡೋ ಗಂಟನ ನಾವು ಬೇಯಿಸ್ಕೋಬೇಕಾಗುತ್ತೆ. ಹಾಗೆ ಇದಕ್ಕೆ ನಾನು ರುಬ್ಬಿರೋಂಥ ಮಿಶ್ರಣನ ಹಾಕಿ ಮಿಕ್ಸ್ ಮಾಡಿಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ರೆ ಆಯಿತು. ಇದು ರೆಡಿ ಆಗುತ್ತೆ. ಬೇಗ ಈಸಿಯಾಗಿ ಕ್ವಿಕ್ಕಾಗಿ ಆಗೋವಂಥ ರೆಸಿಪಿ ಇದು. ಮಶ್ರೂಮ್ ಗ್ರೇವಿ ತುಂಬಾ ಟೇಸ್ಟಿಯಾಗಿರುತ್ತೆ, ಚೆನ್ನಾಗಿರುತ್ತೆ. ನೀವು ಕೂಡ ಮನೇಲಿ ಟ್ರೈ ಮಾಡಿ ಹೇಗಾಗಿತ್ತು ಅಂತ ತಿಳಿಸಿ. ಹಾಗೆ ಇನ್ಸ್ಟೆಂಟಾಗಿ ನಾನು ರಾಗಿ ದೋಸೆ ಯಾವ ರೀತಿ ಮಾಡೋದು ಅಂತ ಅಂದ್ಬಿಟ್ಟು ನಾನು ನಿಮಗೆ ತೋರಿಸ್ತಿದ್ದೀನಿ. ಮಶ್ರೂಮ್ಗೆ ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಈ ರಾಗಿ ದೋಸೆ. ಸೂಜಿ ರವೆನ 1 ಕಪ್ ತೊಗೋತಾ ಇದ್ದೀನಿ. ಹಾಗೆ 2 ಕಪ್ ಆಗೋಷ್ಟು ನಾನು ರಾಗಿ ಹಿಟ್ಟನ್ನ ತೊಗೋತಾ ಇದ್ದೀನಿ. ಇದು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ನಾವು ನೀರು ಹಾಕ್ಕೊಂಡು ರುಬ್ಬಿದ್ರೆ ಆಯಿತು. ದೋಸೆ ಹಿಟ್ಟು ಅದಕ್ಕೆ ರುಬ್ಕೋಬೇಕಾಗುತ್ತೆ. ಹಾಗೆ ನಾನು ದೋಸೆ ಹಿಟ್ಟು ಇವಾಗ ರಾಗಿ ದೋಸೆ ಹಿಟ್ಟು ರೆಡಿ ಆಗಿದೆ. ಹಾಗೆ ನಾನೊಂದು ತವ ತೊಗೊಂಡು ಅದಕ್ಕೆ ನಾನು ದೋಸೆನ ಯಾವ ರೀತಿ ಹಾಕೋತಾರೋ ಅದೇ ಥರ ನಾನು ದೋಸೆನ ಹಾಕೋತಾ ಇದ್ದೀನಿ. ನೀವು ಈ ಥರ ದೋಸೆನ ಹಾಕೋಬೋದು ನೋಡಿ. ಇದು 5 ನಿಮಿಷಕ್ಕೆ ಆಗೋವಂಥ ದೋಸೆ ಅಂತಲೇ ಹೇಳ್ಬೋದು. ಇದ್ರ ಮೇಲೆ ಸ್ವಲ್ಪ ಬೆಣ್ಣೆ ಹಾಕ್ಕೊಂಡು ಬೇಯಿಸ್ಕೊಂಡ್ರೆ ಆಯಿತು. ಇದು ರಾಗಿ ದೋಸೆ ರೆಡಿ ಆಗುತ್ತೆ. ನಿಮ್ಗೆ ಬೆಣ್ಣೆ ಆಪ್ಷನಲ್ಲು, ಇಷ್ಟ ಇದ್ದರೆ ಹಾಕ್ಕೊಡಿ, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ನೋಡಿ ಇವಾಗ ಈಸಿಯಾಗಿ ಕ್ವಿಕ್ಕಾಗಿ ಮಶ್ರೂಮ್ ಗ್ರೇವಿ ಜೊತೆ ರಾಗಿ ದೋಸೆ ಸೂಪರ್ ಟೇಸ್ಟಿ ಆಗಿರುತ್ತೆ. ನೀವು ಕೂಡ ಮನೇಲಿ ಟ್ರೈ ಮಾಡಿ. ಹಾಗಿಸ್ಕೊಂಡು ಈ ಚೆನ್ನೈ ಶಾಪಿಂಗ್ ಮಾಲಿಗೆ ಬಂದ್ರಿ. ನಂದು ಮೊನ್ನೆ ಒಂದು ಸೆಟ್ ನೋಡಿದ್ದೆ, ನನಗೆ ತುಂಬ ಇಷ್ಟ ಆಗಿತ್ತು. ತೊಗೊಳ್ಳೋಣ ಅಂತ ಬಂದೆ. ಅದು ನೋಡಿದ್ರೆ ಯಾರೋ ತೊಗೊಂಡೋಗ್ಬಿಟ್ಟಿದ್ದಾರೆ. ಅಷ್ಟು ನನಗೆ ಇಷ್ಟ ಆಗಿಲ್ಲ ಸೆಟ್ಗಳು. ವಾಪಸ್ ನಾನು ವಿಶಾಲ್ ಮಾರ್ಟಿಗೆ ಬಂದು ಸ್ವಲ್ಪ ಸಾಮಾನುಗಳನ್ನೆಲ್ಲ ಪರ್ಚೇಸ್ ಮಾಡಬೇಕಿತ್ತು. ಹಾಗೆ ಸಾಮಾನೆಲ್ಲ ತೊಗೊಂಡು ವಾಪಸ್ ರಿಟರ್ನ್ ಮನೆಗೆ ಬಂದೆ. ನೆನೆ ನೀವು ನೋಡ್ದಂಗೆ ನಾನು ಕಿಚನ್ ಮೇಕವರ್ ಮಾಡಿದ್ದೀನಿ. ಅದಕ್ಕೆ ಒಂದಷ್ಟು ನನಗೆ ಇಂಪಾರ್ಟೆಂಟ್ ಆಗಿರೋ ಅಂಥದ್ದು ಒಂದಷ್ಟು ಪ್ರಾಡಕ್ಟ್ಗಳು ಬೇಕಿತ್ತು. ಅಂದರೆ ಒಂದಷ್ಟು ಪ್ಲೇಟ್ಗಳು ಹಾಗೆ ಬೌಲ್ಗಳು ಬೇಕಿತ್ತು. ಅದಕ್ಕೆ ನಾನು ಇವತ್ತು ವಿಶಾಲ್ ಮಾರ್ಟ್ಗೆ ಹೋಗಿದ್ದೆ. ಅಲ್ಲಿ ನಾನು ತೊಗೊಬಂದೆ ಈ ಪುಟ್ಟ ಬೌಲ್ಗಳು. ಎಷ್ಟು ಚೆನ್ನಾಗಿದೆ. ಗೆಟ್ 1 ಫ್ರೀ ಇತ್ತು. ಅದಕ್ಕೆ ತೊಗೊಬಂದೆ. ಅದು ಪ್ರೈಸ್ ಬಂದುಬಿಟ್ಟು 40 ರೂಪೀಸ್. ಇದು ವಿಶಾಲ್ ಮಾರ್ಟಲ್ಲಿ ತುಂಬಾ ಚೆನ್ನಾಗಿದೆ. ನನಗಂತೂ ಸಖತ್ ಇಷ್ಟ ಆಯಿತು. ಅದಕ್ಕೋಸ್ಕರ ಇದನ್ನು ತೊಗೊಬಂದೆ. ಅದು ಈ ಥರ ಇದೆ ನೋಡಿ. ಇದು ಚೆನ್ನಾಗಿದೆ, ಎಷ್ಟು ಕ್ಯೂಟಾಗಿದೆ. ಅದಕ್ಕೆ ಇದು ಇರಲಿ ಅಂತ ಅಂದ್ಬಿಟ್ಟು ಗಟ್ಟಿ ಇದೆ, ಫುಲ್ ಗಟ್ಟಿ ಇದೆ. ನಾನು ಏನು ಮಾಡಿದ್ದೀನಿ ಗೊತ್ತಾ, ಮೊನ್ನೆ ಅಂಗಡಿಗೆ ಹೋದಾಗ ಬರೀ ನಾನು 2 ತೊಗೊಬಂದಿದ್ದೀನಿ.
ಅದಕ್ಕೆ ಇಲ್ಲಿ ಇನ್ನೊಂದು ಅದೆಲ್ಲ ಪುಟಾಣಿದು, ಬಟ್ ಅದು ಚೆನ್ನಾಗಿ ಆ ಕ್ವಾಲಿಟಿ ಚೆನ್ನಾಗಿದೆ. ಇದು ಅಷ್ಟಕ್ಕಷ್ಟೇ, ಇದು ಚೆನ್ನಾಗಿದೆ, ಬಟ್ ಇದಕ್ಕಿಂತ ಆ ಕ್ವಾಲಿಟಿ ಇನ್ನೂ ತುಂಬ ಚೆನ್ನಾಗಿದೆ. ಇದೆಲ್ಲ ಹಾಕಿ ಪ್ಲೇಟ್ ಅಂದರೆ ನಾನು ಗ್ರಾಸ್ ಮ್ಯಾಟ್ ಹಾಕಿದ್ದೀನಲ್ವಾ, ಅದಕ್ಕೆ ಮೇಲಿಟ್ಟರೆ ಅದು ಒಂಥರ ಸುಟ್ಟೋದಂಗೆ ಆಗಿಬಿಡುತ್ತೆ. ಅದಕ್ಕೋಸ್ಕರ ಇದನ್ನು ಇಟ್ಟಿಟ್ಟರೆ ಸೇಫಾಗಿರುತ್ತೆ ಅಂತ ಅಷ್ಟೇ ಇದನ್ನು ತೊಗೊಬಂದಿದ್ದು. 2 ತೊಗೊಂಡಿದ್ದೀನಿ, ಇನ್ನು ಮೊನ್ನೆ 2 ತೊಗೊಂಡಿದ್ದೆ, ಒಟ್ಟು ಸೇರಿ 4 ಆಯಿತು. ನಾನು ದಿನ 4 ಐಟಮ್ ಮಾಡಿರ್ತೀನಲ್ಲ, ಅದಕ್ಕೆ ಯೂಸ್ ಆಗುತ್ತೆ. ಇದು ಫ್ರೂಟ್ಸ್ಗಳಿಡೋಕ್ಕೆ ಅಂತ ತೊಗೊಂಡೆ. ಇದು 2 ತೊಗೊಂಡಿರೋದು ಆಲ್ಮೋಸ್ಟ್ ನಾನು. ಇದು ಬಂದುಬಿಟ್ಟು ತುಂಬ 29 ಆಫರ್ ಹೋಗಿ 90 ರೂಪೀಸ್ ಕೊಟ್ಟಿದ್ದಾರೆ. ಬನಾನಾ ಹಾಗೆ ಆ್ಯಪಲ್ ಈ ಥರದ್ದೆಲ್ಲ ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ತೊಗೊಂಡೆ. ಹಾಗೆ ನನಗೆ ಪ್ಲೇಟ್ಸ್ಗಳು ಬೇಕಿತ್ತು, ಈ ಥರ ಪ್ಲೇಟ್ಸ್ಗಳು ಬೇಕಿತ್ತು. ನಾನು ಇವಾಗೆ ಫಸ್ಟ್ ನಿಮ್ಮ ಮುಂದೆನೇ ಓಪನ್ ಮಾಡ್ತಿರೋದು, ಓಪನ್ ಮಾಡಿಲ್ಲ, ಹೇಗಿದೆ ಅಂತ ಮಾಡಿ ನಿಮಗೆ ತೋರಿಸ್ತೀನಿ. ಪುಟಾಣಿ ಪ್ಲೇಟ್ಸ್ಗಳು 6 ಬಂದಿದೆ, 1 2 3 4 5 6 ಪ್ಲೇಟ್ ಬಂದಿದೆ. 2 3 4 5 6 12 ಬೌಲ್ ಬಂದಿದೆ. ನಾನು ಇದನ್ನು ತಗೋತಾನೆ ಇರಲಿಲ್ಲ, ಇಲ್ಲಾಂದರೆ ಇದು 12 ಬಂದಿದೆ ಅದು ಗೊತ್ತಾಗಿದ್ರೆ. ಸರ್ವಿಂಗ್ ಬೌಲ್ 2 ಸ್ಪೂನ್ ಬಂದಿದೆ. ಅನ್ನ ಸಾಂಬಾರೆಲ್ಲ ಹಾಕಿಡೋಕ್ಕೆ ಸರ್ವಿಂಗ್ ಬೌಲ್ ಹಾಗೆ 2 ಸ್ಪೂನು. ಹಾಗೆ ಇವೆರಡು ಕಪ್ ಇಲ್ಲಿಟ್ಟಿದ್ದೀನಿ, ಹಾಗೆ ಇದು ಒಂದು ಇಲ್ಲಿಟ್ಟಿದ್ದೀನಿ ನೋಡಿ. ಇದು ಈ ಥರ ಜೋಡಿಸಿದ್ದೀನಿ, ಈ ಥರ ಮೇಲೆ ಜೋಡಿಸ್ಕೊಂಡು. ಜಾಸ್ತಿ ಬಿಸಿಲಿರೋದ್ರಿಂದ ಏನಾದರೂ ಕುಡಿಬೇಕು ಅನ್ನಿಸ್ತು. ಅಲ್ಲಿ ಫ್ರೆಶ್ ಜ್ಯೂಸ್ ಎಲ್ಲ ಕ್ಲೋಸ್ ಆಗಿಬಿಟ್ಟಿತ್ತು, 3 ಗಂಟೆಗೆ ಎಲ್ಲಿ ಓಪನ್ ಇರುತ್ತೆ, ಅದಕ್ಕೆ ಕ್ಲೋಸ್ ಆಗಿಬಿಟ್ಟಿತ್ತು. ಅದಕ್ಕೆ ಮಾಝಾ ತೊಗೊಬಂದರೆ ಮಾಝಾ ಎಲ್ಲ ತೊಗೊಂಡು ಹಾಗೆ ಮಕ್ಳುಗಳು ಬರೋ ಟೈಮ್ ಅಲ್ವಾ, ಅದಕ್ಕೆ ಅವ್ರಿಗೋಸ್ಕರ ಸ್ವೀಟ್ ಕಾರ್ನೆಲ್ಲ ನಾನು ಆಗಲೇ ಬೇಯಿಸಿಟ್ಕೊಂಡಿದ್ದೆ. ಹಾಗೆ ಪುಷ್ಪ 2 ಮೂವಿ ನೋಡಿಕೊಂಡು ಸ್ವಲ್ಪ ಹೊತ್ತು ಕೂತ್ಕೊಂಡು ಒಂದು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿದರೆ, ಹಾಗೆ ಅವರು ಓದಿಸ್ಬೇಕಿತ್ತು. ಈ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ಈ ವಿಡಿಯೋ ಏನಾದರೂ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಾನು ನಿಮ್ಮ ನಂದಿನಿ, ನನಗೆ ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ. ಇನ್ನಷ್ಟು ವೀಡಿಯೋಗಳನ್ನ ನಿಮಗೋಸ್ಕರನೇ ಅಪ್ಲೋಡ್ ಮಾಡ್ತಿರ್ತೀನಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ನನಗಿದೇ ಥರ ಸಪೋರ್ಟ್ ಮಾಡ್ತಾಯಿರಿ. ಹಾಗೆ ನಮ್ಮ ವಿಡಿಯೋ ಎಲ್ಲ ಆಲ್ರೆಡಿ ನೋಡ್ತಿರೋರಿಗೆಲ್ರಿಗೂ ತುಂಬಾ ಥ್ಯಾಂಕ್ಸ್ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು, ಬೈ, ಲವ್ ಯು ಆಲ್.